ನೀಟ್ ಬಗ್ಗೆ ಸಭೆಯಲ್ಲಿ ಮೋದಿ ಮಾತನಾಡಿದ್ದಾರೆ. ಎನ್ಡಿಎ ಸಭೆ ಬಳಿಕ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆ ವಿದ್ಯಾರ್ಥಿಗಳ ಜೊತೆಗೆ ಸರ್ಕಾರ ಸೂಕ್ಷ್ಮವಾಗಿ ವರ್ತಿಸುತ್ತಿದೆ. ನೀಟ್ ಬಗ್ಗೆ ಸಭೆಯಲ್ಲಿ ಮೋದಿ ಮಾತನಾಡಿದ್ದಾರೆ. ಎನ್ಡಿಎ ಸಭೆ ಬಳಿಕ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆ ವಿದ್ಯಾರ್ಥಿಗಳ ಜೊತೆಗೆ ಸರ್ಕಾರ ಸೂಕ್ಷ್ಮವಾಗಿ ವರ್ತಿಸ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 13 ಜನರ ಬಂಧನ, ಅಪರಾಧಿಗಳಿಗೆ ಶಿಕ್ಷೆ ಆಗಲಿದೆ ಅಂತ ಹೇಳಿ ಮೋದಿ ಹೇಳಿದ್ದಾರೆ. ವಿದ್ಯಾರ್ಥಿಯವರ ಭವಿಷ್ಯ ಹಾಳಾಗಲಿಕ್ಕೆ ಬಿಡೋದಿಲ್ಲ. ಎನ್ಡಿಎ ಸಭೆ ಬಳಿಕ ಕಿರಣ್ ರಿಜಿಜು ಅವರೇ, ನಮಗೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದು ಬೇಕಾಗಿಲ್ಲ, ನಮಗೂ ಕೂಡ ಬೇಕಾಗಿಲ್ಲ. ನೀವು ಪ್ರತಿ ವರ್ಷನೂ ಲೀಕ್ ಮಾಡ್ಕೊಂತ ಕುತ್ಕೊಂಡ್ರೆ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಕು? ಏನೇ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು? ಅವರು ನೀಟಾಗಿ ಕೇಳ್ತಾ ಇದ್ದಾರೆ, ಎಲ್ರಿಗೂ ಉತ್ತರ ಕೊಡ್ತಾ ಇದ್ದಾರೆ ಅವರು. ಹೌದು, ಓಕೆ, ನೀವೇನು ಮಾಡ್ತಿರೋ ತನಿಖೆಯನ್ನ ಮಾಡಿ, ಅದೇನು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಿರೋ ಕೊಟ್ಕೊಳ್ಳಿ. ಬಟ್ ಆ ಮಂತ್ರಿ ಸ್ಥಾನದಲ್ಲಿ ಕುತ್ಕೊಂಡಿದ್ದ ಇರ್ಬೇಕಾದ್ರೆ ಅದನ್ನ ನೋಡ್ಕೊಳ್ಬೇಕಲ್ಲ. 4 ರಿಂದ 5 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ನೋಡ್ಬೇಕಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಏನು ಮಾಡ್ತಿದ್ದಾರೆ? ರಾಜೀನಾಮೆ ಕೊಡಿಸ್ರಿ. ಇದನ್ನೇ ಸಿಜೆಪಿ ಹೇಳ್ತಾ ಇರೋದು, ಕಾಂಗ್ರೆಸ್ ಜನತಾ ಪಾರ್ಟಿ ಅದನ್ನೇ ಹೇಳ್ತಾ ಇರೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವನಿಗೆ ಆಯ್ತು, ಅವರಿಗೆ ಇದನ್ನ ಕೊಡ್ತೀನಿ ಅಂತಂದ್ರೆ, ಶಿಕ್ಷೆ ಕೊಡ್ತೀನಿ ಅಂತಂದ್ರೆ 4 ವರ್ಷ ಆಗಿದೆ. 4 ವರ್ಷದಿಂದನೂ ಶುರುವಾಗಿದೆ ಇದು. 4 ರಿಂದ 5 ವರ್ಷ, ಐ ಡೋಂಟ್ ನೋ. ನಾನು ಯಾವಾಗ ನೋಡಿದ್ರು ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆ. ಏನು ಮಾಡ್ತೀರಾ ಸೋರಿಸ್ಕೊಂಡು? अभी जो मानसून सत्र चल रहे हैं उसमें पूरा एनडीए सकारात्मक भूमिका निभाएंगे. हम देश के लिए जो भी बिल्स बिजनेस लेके आए हैं इसके लिए पूरा एनडीए एकजुट होकर के हम इसको पारित कराएंगे. और हम विपक्ष के साथियों से भी हम अनुरोध करते हैं कि हम मतभेद हो सकते हैं अलग अलग पार्टियों का, लेकिन संसद देश के लिए, देश का भविष्य के लिए, युवाओं के लिए काम करे और इसके लिए हम संसद के सदस्य चुन के आए हैं. 13 ಆರೋಪಿಗಳನ್ನ ಬಂಧಿಸಿದ್ದೇವೆ, ಜೈಲಿಗೆ ಕಳಿಸಿದ್ದೇವೆ. ನೀಟ್ ಅಕ್ರಮವನ್ನ ತಪ್ಪಿಸುವ ಪ್ರಯತ್ನ ಆಗ್ತಿದೆ. ನೀಟ್ ಅಕ್ರಮ ಎಸಗಿದವರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಇಂಥ ಅಪರಾಧ ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ತೀವಿ ಅಂತ ಹೇಳಿ ಕಿರಣ್ ರಿಜಿಜು ಅವರು ಹೇಳಿದ್ರು.